ನನ್ನ ಕಾರಣದಿಂದ ಊರ್ನವ್ರು ಕೆಲವರು ತೊಂದರೆ ಕೊಟ್ಟು ನಿಂತೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀವಿ, ಸುತ್ತಮುತ್ತ ಮನೆಯಲ್ಲಿ ದೊಡ್ಡ ದೊಡ್ಡ ಕೋತಿಗಳು ಬಂದು ಕುಣಿಯೋದು, ಕೀಟ್ಲೆ ಕೊಡೋದು, ತೊಂದರೆ ಕೊಡೋದು ಜಾಸ್ತಿ ಆಗ್ಬಿಡ್ತು. ನಮಸ್ಕಾರ ದೊಡ್ಡಬಳ್ಳಾಪುರ. ಈ ಶನಿವಾರ ನಾವು ನಿಮ್ಗೆ ಆಂಜನೇಯ ಸ್ವಾಮಿ ನೋಡಿಸ್ತಾ ಇರುವಂತದ್ದು ನಮ್ಮ ದೊಡ್ಡಬಳ್ಳಾಪುರ ಮಜಲವಸಳ್ಳಿ ಇರುವಂತ ಆಂಜನೇಯ ಸ್ವಾಮಿ ನೋಡ್ಬೋದು. ಈ ಆಂಜನೇಯ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ, ಇಲ್ಲಿ ನಿಮಗೆ ಬಂದ್ರೆ ದೇವಸ್ಥಾನದಲ್ಲಿ ಎರಡೆರಡು ಆಂಜನೇಯ ಸ್ವಾಮಿ ನೋಡ್ಬೋದು. ಒಂದು ಇಲ್ಲಿರುವಂತ ಅಭಯ ಆಂಜನೇಯ ವಿಗ್ರಹ ನೋಡ್ಬೋದು, ಕೆಳಗಡೆ ಇರುವಂತ ದಕ್ಷಿಣಾಭಿಮುಖಿ ಆಂಜನೇಯ ಸ್ವಾಮಿ ನೋಡ್ಬೋದು. ನೋಡಿದ್ರೆ ಒಂದು ದೇವಸ್ಥಾನದಲ್ಲಿ ಎರಡೆರಡು ಆಂಜನೇಯ ದೇವರು ನೋಡ್ಬೋದು. ಈ ದೇವಸ್ಥಾನ ಸುಮಾರು 300 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಈ ದೇವಸ್ಥಾನ 3 ಸಲ ಜೀರ್ಣೋದ್ಧಾರ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಚಿಕ್ಕದಾಗಿ ಒಂದು ಕಲ್ಚಪಡಿಯಲ್ಲಿ ದೇವಸ್ಥಾನ ಇತ್ತಂತೆ, ಸುಮಾರು 300 ವರ್ಷಗಳ ಹಿಂದೆ. ಅದಾದ ನಂತರ ಸುಮ್ಮನೆ ಚಿಕ್ಕದಾಗಿ ಒಂದು ಗುಡಿ ತರ ಕಟ್ಟಿದ್ರು. 3ನೇ ಸಲ ಗುಡಿ ಕಟ್ಟಬೇಕು ಅಂದಾಗ ಈ ಊರಲ್ಲಿ ಒಂದೊಂದು ವಿಚಿತ್ರ ಆಗಿಲ್ಲ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಕೋತಿಗಳು ತಮ್ಮ ಮನೆಗಳ ಮೇಲೆ ನಿಂತ್ಕೊಂಡು ಕಿರ್ಚಾಡೋದು, ಕೂಗಾಡೋದು, ತುಂಬಾ ಕೋತಿಗಳು, ಊರು ತುಂಬಾ ಕೋತಿಗಳು ಸೇರ್ಕೊಂಡಿದ್ವಂತೆ. ಜನರು ಹೆಂಗಂದ್ರೆ ಹಂಗೆ ಆಡೋರು ಅಂತ ಇಲ್ಲಿರೋರು ಸ್ಥಳೀಯರು ಹೇಳ್ತಾರೆ. ಈ ಗೋಪುರ ಎಲ್ಲ ಕಟ್ಟಾಗಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆದ್ಮೇಲೆ ಅದೆಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ಶನಿವಾರದಂತೆ ಆಂಜನೇಯ ಸ್ವಾಮಿಗೆ ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ನಡೆಯುತ್ತೆ. ಇವಾಗ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಇಲ್ಲಿರೋ ಜನರೆಲ್ಲ ಇದ್ದಾರೆ. ಈ ಮುದ್ರಾವಸಳಿಯಲ್ಲಿ ಈ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ ಅಂತಾರೆ. ಯಾರೆಲ್ಲ ನೋಡಿಲ್ಲ ಬನ್ನಿ, ಮುದ್ರಾವಸಳ್ಳಿ, ನಮ್ಮ ದೊಡ್ಡಬಳ್ಳಾಪುರ ಮುದ್ರಾವಸಳ್ಳಿಯಲ್ಲಿ ಇರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ನಾನು ಜಯಚಂದ್ರಪ್ಪ ಅಂತ. ನಾನು 73 ವರ್ಷ ನನಗೆ. ಇವಾಗ ನಾನು ಸುಮಾರು 25 ವರ್ಷದಿಂದ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ದೇವಸ್ಥಾನದ ಇತಿಹಾಸ ಸುಮಾರು 300-350 ವರ್ಷ ಇತಿಹಾಸ ಹೇಳ್ತಿದೆ. ಮೂಲತಃ ಈ ದೇವಸ್ಥಾನ, ಈ ಗ್ರಾಮ ದೊಡ್ಡಬಳ್ಳಾಪುರದ ಗುಂಡಂಭಟ್ರು ಅಂತ ವಂಶಸ್ಥರು ಇದನ್ನ ನೋಡ್ತಾ ಇದ್ರು. ಅವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಒಂದು ಹಳೇ ಕಾಲದ್ದು ಒಂದು ಮಣ್ಣಿನ ಗೋಡೆದೊಂದು ದೇವಸ್ಥಾನ ಕಟ್ಟಡ ಇತ್ತು. ಆಮೇಲೆ ಅದನ್ನ ತೆರವು ಮಾಡಿಕೊಂಡು, ಆಮೇಲೆ ಸುಮಾರು ಒಂದು 50-60 ವರ್ಷದಿಂದ ಊರಿನವರೆಲ್ಲ ಸೇರ್ಕೊಂಡು ಕಲ್ಲಿನ ಕಟ್ಟಡ ಮಾಡಿದ್ರು. ಆಮೇಲೆ 15 ವರ್ಷದ ಹಿಂದೆ ತಿರ್ಗಿ ಅದನ್ನ ತೆರವು ಮಾಡಿಕೊಂಡು ಈ ಹೊಸ ನವೀನತೆ ಮಾಡಿ ಅಪ್ಡೇಟ್ ಮಾಡಿದ್ದೀವಿ. ನಮ್ಮ ದೇವಸ್ಥಾನದ ಇತಿಹಾಸ ಭಾರಿ ದೊಡ್ಡದಾಗೈತೆ. ನಾವು ವರ್ಷಕ್ಕೊಂದು ಸತಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಸುಮಾರು ಒಂದು 1000 ಜನ ಬಂದು ಇಲ್ಲಿ ಇವತ್ತು ಫಲಾಹಾರ ಸ್ವೀಕಾರ ಮಾಡ್ತಾರೆ. ಆಮೇಲೆ ಎಲ್ಲ ಸುತ್ತಮುತ್ತಿನ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಬೇಡಿಕೆಗಳನ್ನಿಟ್ಟು ಅವ್ರ ಬೇಡಿಕೆಗಳನ್ನ ಈಡೇರಿಸ್ತಾರೆ. ಅದು ಅಭಯ ಆಂಜನೇಯ ಅಂತ ಹೇಳ್ಬಿಟ್ಟು ಹೊಸ ಹೆಸರು ಕೊಟ್ಟಿದ್ದೀವಿ ಅದಕ್ಕೆ. ಇವತ್ತೇನೋ ದೊಡ್ಡ ವಿಗ್ರಹ ಐತೆ, ಅದು ಹೊಸದಾಗಿ ಸ್ಥಾಪನೆ ಮಾಡಿದ್ದು. ಮುಂದೆ ಇರೋ ವಿಗ್ರಹ ಮೂಲ ವಿಗ್ರಹ ಅದು. ಅದನ್ನ ತಿರುಪತಿಯಿಂದ ತೊಗೊಂಬಂದ್ರು ಅಂತ ನಮ್ಮ ಮುತ್ತಾತಗಳು ಹೇಳೋರು. ಅದು ಇಟ್ಟಿದ್ದೀವಿ. ಇವತ್ತು ದೊಡ್ಡಬಳ್ಳಾಪುರದಿಂದ ಒಬ್ಬರು ಅರ್ಚಕರು ಬಂದು ದಿನ ಪೂಜೆ ಮಾಡಿಕೊಂಡು ಪ್ರಸಾದ ಹಂಚ್ಬಿಟ್ಟು ಹೋಗ್ತಾರೆ. ಅದು ದೇವರಲ್ಲಿ ಎಲ್ಲ ಭಾರಿ ನಂಬಿಕೆ ಇಟ್ಕೊಂಡು ಜನ ಬರ್ತಾರೆ ಅಷ್ಟೇ. ದೇವರಿಂದ ಅದನ್ನ ಒಳ್ಳೇದಾಗೈತೆ ಅಂತ ಎಲ್ಲ ಹೇಳ್ತಾರೆ. ಅವ್ರ ಆಸೆ ಎಲ್ಲ ಈಡೇರಿಸೈತೆ ಅಂತ ಹೇಳ್ತಾವ್ರೆ. ಕೆಲವೆಲ್ಲ ಕೋರಿಕೆಗಳು ಕೋರ್ಕೊಂಡು ಹೋಗ್ತಾರೆ. ಆಗಿದೆ, ಒಳ್ಳೇದಾಗಿದೆ. ಅಭಯ ಆಂಜನೇಯ ಸ್ವಾಮಿ ಅಭಯ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಮೊನ್ನೆ ಈ ದೇವಸ್ಥಾನ ಮುಂಚೆ ಒಂದು ದೇವಸ್ಥಾನ ಇತ್ತು, ಅದನ್ನ ಕೆಡವು ಬಿಟ್ಟು ಹೊಸದಾಗಿ ಕಟ್ಟಬೇಕು ಅಂತ ಮಾಡಿದ್ವಿ. ನನ್ನ ಕಾರಣದಿಂದ ಊರ್ನವ್ರು ಕೆಲವರು ತೊಂದರೆ ಕೊಟ್ಟು ನಿಂತೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀವಿ, ಸುತ್ತಮುತ್ತ ಮನೆಯಲ್ಲಿ ದೊಡ್ಡ ದೊಡ್ಡ ಕೋತಿಗಳು ಬಂದು ಕುಣಿಯೋದು, ಕೀಟ್ಲೆ ಕೊಡೋದು, ತೊಂದರೆ ಕೊಡೋದು ಜಾಸ್ತಿ ಆಗ್ಬಿಡ್ತು. ಅವಾಗ ತಡಿಲಾರ್ದ ತಿರ್ಗಿ ಅವಾಗ ನಾವೇನ್ ಮಾಡಿದ್ವಿ, ಸೇರಿ ಏನಾರ ಮಾಡಿ ಕಟ್ಬೇಕಪ್ಪ ಅಂತ ಹೇಳಿ ಕೆಲವು ದಾನಿಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ದಾನಿಗಳನ್ನ ಕಲ ಮಾಡಿ ದೇವಸ್ಥಾನ ಕಟ್ಟಿದ್ವಿ. ಆಮೇಲೆ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ಆಮೇಲೆ ಅದು ನೆಮ್ಮದಿ ಆಯ್ತು. ಆ ಕಾಟ ಎಲ್ಲ ದೇವ್ರು ನಮ್ಗೆ ನಿಲ್ಲಿಸ್ದ. ಅದು ಒಂದು ದೊಡ್ಡ ಒಂದು ವಿಚಿತ್ರನೇ ಆಗೋಯ್ತು ಅವತ್ತು. ಇಷ್ಟ ಆಯ್ತು ಅವತ್ತು.